ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಿನ್ನೆ ನಾಮಪತ್ರವನ್ನ ವಾಪಸ್ ಪಡೆಯಲಿಕ್ಕೆ ಕೊನೆ ದಿನ ಆಗಿತ್ತು ಹಾಗೂ ಹಲವಾರು ಜನ ಅಭ್ಯರ್ಥಿಗಳು ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ಎಸ್ಪೆಷಲಿ ಈಗ ನಮ್ಮ ಫೋಕಸ್ ಹೋಗುವಂಥದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಸಮರದ ಕಡೆಗೆ. ಯಾಕಂದ್ರೆ ಈಗ ಅಂತಿಮವಾಗಿ ಕಣದಲ್ಲಿ 25 ಅಭ್ಯರ್ಥಿಗಳಿದ್ದಾರೆ. ಖುದ್ದಾಗಿ ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ಒಂದು ಅಧಿಕೃತ ಮಾಹಿತಿಯನ್ನು ನೀಡಿರುವಂಥದ್ದು. 45 ನಾಮಪತ್ರಗಳು ಸಲ್ಲಿಕೆಯಾಗಿತ್ತು. ಇದರಲ್ಲಿ 3 ರಿಜೆಕ್ಟ್ ಆಗಿದೆ. 11 ಅಭ್ಯರ್ಥಿಗಳು ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಈಗ ಫೈನಲಿ ಕಣದಲ್ಲಿ ಓರ್ವ ಮಹಿಳಾ ಅಭ್ಯರ್ಥಿಯನ್ನ ಸೇರಿದಂತೆ 24 ಅಭ್ಯರ್ಥಿಗಳಿದ್ದಾರೆ. ಸಾದಿಕ್ ನಾಮಪತ್ರ ವಾಪಸ್ ಪಡೀಲಿಕ್ಕೆ ಒಂದು ಫೋರ್ಜರಿ ಆರೋಪ ಕೂಡ ಕೇಳಿ ಬಂದಿತ್ತು. ಅದಕ್ಕೂ ಕೂಡ ಚುನಾವಣಾಧಿಕಾರಿಗಳು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ತಮಗೆಲ್ಲರೂ ಗೊತ್ತಿಗೆ 23ನೇ ತಾರೀಕು ನಮಗೆ ಅಂತಿಮವಾಗಿ ನಾಮಿನೇಷನ್ ಹಾಕೋಕ್ಕೆ ಕೊನೆಯ ದಿನಾಂಕ ಆಗಿತ್ತು. ಒಟ್ಟು 45 ನಾಮಿನೇಷನ್ಸು ನಮಗೆ 107 ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರಿಸೀವ್ ಆಗಿತ್ತು. ಅದಾದಮೇಲೆ ನಾವು 24/3/2026 ಸ್ಕ್ರೂಟಿನಿನ ಮಾಡಿದ್ವಿ. ಅವತ್ತು ನಮಗೆ ಔಟ್ ಆಫ್ 45 ನಾಮಿನೇಷನ್ಸ್ 3 ನಾಮಿನೇಷನ್ಸ್ ರಿಜೆಕ್ಟ್ ಆಗಿತ್ತು, ತಿರಸ್ಕಾರಗೊಂಡಿತ್ತು. ಅದಾದಮೇಲೆ ನಮಗೆ ಒಟ್ಟು 36 ಕ್ಯಾಂಡಿಡೇಟ್ಗಳು ಸ್ಕ್ರೂಟಿನಿಯಲ್ಲಿ ಉಳಿದಿದ್ದರು. ನೆಕ್ಸ್ಟು ಇವತ್ತು ಅಂದರೆ 25 ಮತ್ತು 26ನೇ ತಾರೀಕು 2 ದಿನ ವಿಡ್ರಾವಲ್ಗೆ ಫಾರ್ಮರ್ ಫೈಲಿ ಮತ್ತು ನಮಗೆ ನೋಟಿಸ್ ಕೊಡೋಕ್ಕೆ ಅವರಿಗೆ ಅವಕಾಶ ಇತ್ತು, ಉಮೇದುವಾರಿಕೆಯನ್ನು ಹಿಂತೆಗೆದುಕೊಡಲು. ಈಗ ನಮಗೆ ಒಟ್ಟು ಇವತ್ತು ಮತ್ತು ನಿನ್ನೆ 2 ದಿನ ಸೇರಿ 11 ಅಭ್ಯರ್ಥಿಗಳು ಅವರ ಉಮೇದುವಾರಿಕೆಯನ್ನು ಹಿಂಪಡೆದಿದ್ದಾರೆ. ಟೋಟಲ್ 11 ಕ್ಯಾಂಡಿಡೇಟ್ಸ್ ಅವರು ನಾಮಪತ್ರವನ್ನು ಅವ್ರದ್ದು ಉಮೇದುವಾರಿಕೆ ಏನಿದೆ ಅದನ್ನು ಹಿಂಪಡೆದಿರ್ತಾರೆ. ಈಗ ನಾವೇನು ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀವಿ, ಟೋಟಲ್ 25 ಕ್ಯಾಂಡಿಡೇಟ್ಸು ಫೈನಲಿ ನಮಗೆ ಉಳ್ಕೊಂಡಿದ್ದಾರೆ. ಅದರಲ್ಲಿ ಮೇಲ್ 24, 1 ಫಿಮೇಲ್, ಟೋಟಲ್ 25 ಆಗ್ತಾರೆ. ಜೊತೆಗೆ ಈ ಪಾರ್ಟಿ ವೈಸ್ ಕೊಡೋದಾದರೆ ನಮಗೆ ನ್ಯಾಷನಲ್ ಪಾರ್ಟೀಸಿಂದ 3 ಜನ, BJPಯಿಂದ 1, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಂದ 1 ಮತ್ತು ಆಮ್ ಆದ್ಮಿ ಪಾರ್ಟಿಯಿಂದ 1. ಈ 3 ಜನ ನ್ಯಾಷನಲ್ ಪಾರ್ಟೀಸಿಂದ ಬಂದಿದ್ದಾರೆ. ಜೊತೆಗೆ ನಮಗೆ ರಿಜಿಸ್ಟರ್ಡ್ ಅನ್ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಯಿಂದ ಕೂಡ ಸುಮಾರು 10 ಜನ ಕ್ಯಾಂಡಿಡೇಟ್ಸು ಫೈನಲಿ ವ್ಯಾಲಿಡ್ಲಿ ನಾಮಿನೇಟ್ ಅಂತೇಳಿ ಹೇಳ್ಬೋದು. ಆಮೇಲೆ ಇಂಡಿಪೆಂಡೆಂಟಿಂದ 12. ಸೊ ಟೋಟಲ್ 25 ಕ್ಯಾಂಡಿಡೇಟ್ಸು ಇವತ್ತು ನಮಗೆ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಳಿದುಕೊಂಡಿರ್ತಾರೆ. ಇವತ್ತು ನಮಗೆ 26ನೇ ತಾರೀಕು ಕೊನೆಯದಾಗಿ ಉಮೇದುವಾರಿಕೆಯನ್ನು ಹಿಂಪಡೆಯೋದಕ್ಕೆ ಚುನಾವಣಾಧಿಕಾರಿ ಕಚೇರಿಗೆ ಅವರ ಕ್ಯಾಂಡಿಡೇಟ್ ಆಗಲಿ ಅಥವಾ ಪ್ರಪೋಸರ್ ಆಗಲಿ ಅವರು ಬಂದು ಕೊಡ್ಬೋದು ಅಂತ ಫಾರಂ ನಂಬರ್ 5 ನಮಗೆ ನಮೂನೆ 5 ಇದೆ, ಅದರಲ್ಲಿ ಅವರು ಬಂದು ಚುನಾವಣಾಧಿಕಾರಿ ಕೊಡ್ಬೋದಾಗಿತ್ತು. ಸುಮಾರು ಈಗ ನಿಮ್ಗೆ ಗೊತ್ತಿರೋ 11 ಕ್ಯಾಂಡಿಡೇಟ್ಸ್ ಕೊಟ್ಟಿದ್ದರು. ಸೊ ಅವ್ರದನ್ನು ನಾವು ಕನ್ಸಿಡರ್ ಮಾಡಿದ್ರಿ. 3 PM ಒಳಗಡೆ ಯಾರು ನಮ್ಮ ಕಚೇರಿ ಪ್ರವೇಶ ಮಾಡಿದ್ರು ಅವರು ಕೂಡ ಅವಕಾಶ ಕೊಟ್ಟಿದ್ವಿ. ಬಟ್ ಒಬ್ಬ ಕ್ಯಾಂಡಿಡೇಟ್ ಬಂದಿದ್ದರು, ಅವರು ಕ್ಯಾಂಡಿಡೇಟ್ ಬಂದಿರಲಿಲ್ಲ, ಪ್ರಪೋಸರ್ ಅಂತೇಳಿ ಬಂದಿದ್ದರು. ಬಟ್ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿದಾಗ ಯಾವುದು ಕೂಡ ಅವರು ಫಾರಮ್ ಫಿಲ್ ಮಾಡಿದ್ದು ಅಥವಾ ಯಾವುದೂ ನಮಗೆ ಮಾಹಿತಿಯನ್ನು ಕೊಡಲಿಲ್ಲ, ಸಲ್ಲಿಸಲಿಲ್ಲ. ಹಾಗಾಗಿ ನಾವು ಅದನ್ನು ಯಾವುದು ಕನ್ಸಿಡರ್ ಮಾಡಿಲ್ಲ. ಅಲ್ಲ, ಅದನ್ನು ಅವರು ಯಾವ ಫಾರ್ಮ್ ನಮ್ಗೆ ಸಬ್ಮಿಟ್ ಮಾಡಿಲ್ಲ, ಪ್ರಪೋಸರ್ ಅಂತ ಹೇಳಿ ಬಂದಿದ್ರು. ಬಟ್ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ರಿ. ಬಟ್ ಆ ಥರ ನಮ್ಗೆ ಯಾವುದು ಫಾರ್ಮ್ ಸಬ್ಮಿಟ್ ಮಾಡದೇ ಇರೋದ್ರಿಂದ ಅದ್ರ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡಂಗೆ ಇಲ್ಲ ಅನ್ಸುತ್ತೆ. ಅಲ್ಲ, ಅರ್ಜಿ ಕೊಟ್ಟರೆ ಅರ್ಜಿ ಫೇಕ್ ಆಗಿ ಏನಾದರೂ ಸೈನ್ ಮಾಡಿದರೆ ನಾವು ಅದನ್ನು ನೆಕ್ಸ್ಟ್ ನಮ್ದೇನು RP Act 1951 ಮತ್ತು ನಮ್ಮದು ಎಲೆಕ್ಷನ್ ಕಂಡಕ್ಷನ್ ರೂಲ್ಸಲ್ಲಿ ನಾವು ಕ್ರಮ ವಹಿಸ್ತೀವಿ. ಬಟ್ ಅರ್ಜಿ ಕೊಟ್ಟಿಲ್ಲ ಅವರು, ಪ್ರಪೋಸರ್ ಇದ್ರು, ಅರ್ಜಿ ಸ್ವೀಕಾರ ಮಾಡಿಲ್ಲ. ನಮ್ಮ ಯಾವುದು ಪ್ರಪೋಸರ್ ಅಂತೇಳಿ ಬಂದಿದ್ರು, ಬಟ್ ಆದರೆ ನಮ್ಗೆ ಯಾವುದು ಇದು ಕೊಟ್ಟಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.